ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕನ್ನಡಿಗ ಆಕಾಶ್ ಜರ್ಮನಿಯಿಂದ ಮಾತಾಡ್ತಿರೋದು. ನಾನು ಜರ್ಮನಿಯಲ್ಲಿ ನರ್ಸಿಂಗ್ ಹೋಮಲ್ಲಿ ವರ್ಕ್ ಮಾಡತ್ತೀನಿ. ನರ್ಸಿಂಗ್ ಹೋಮಲ್ಲಿ ಯಾವ ಥರ ಡ್ಯೂಟಿ ಇರುತ್ತೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ಮಾರ್ನಿಂಗ್ 6 to 2 ಇರುತ್ತೆ. 6 to 2 ಅಲ್ಲಿ ಅಂದರೆ 8 hours. ನಾವು ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಬರಬೇಕು. 6 ಗಂಟೆಗೆ ಬಂದಮೇಲೆ 15 ನಿಮಿಷ ಯುಬರ್ಗ ಬರುತ್ತೆ. ಯುಬರ್ಗ ಬಂದರೆ ಡ್ಯೂಟಿ ಹ್ಯಾಂಡ್ ಓವರು. 15 ನಿಮಿಷ ಡ್ಯೂಟಿ ಹ್ಯಾಂಡ್ ಓವರ್ ಆದಮೇಲೆ ಆಮೇಲೆ ಎಲ್ಲರೂ ಸೇರಿಸಿ ಪೇಷಂಟ್ ವಾರ್ಡ್ಸ್ ಮಾಡೋಕ್ಕೆ ಹೋಗಬೇಕು. ಅಂದರೆ ನಾವು ಡ್ಯೂಟಿ ಮಾಡೋರು ಒಂದು ವಾರ್ಡಲ್ಲಿ 3 ಇಂದ 4 ಜನ ಇರ್ತೀವಿ. ಪೇಷಂಟ್ಸ್ 20 ರಿಂದ 30 ಮಿನಿಮಮ್ ಇರ್ತಾರೆ. ಅದನ್ನೆಲ್ಲ ನಾವು ಸಮಾನ ಹಂಚ್ಕೊಂಡು ಹೋಗ್ತೀವಿ. ಎಲ್ಲರಿಗೂ ವಾಶ್ ಮಾಡೋರೆಲ್ಲ ಒಬ್ಬರಿಗೆ ಸ್ನಾನ ಮಾಡಿಸೋದಿರುತ್ತೆ. ಅದ್ರ ಸ್ವಲ್ಪ ಜನ ಪೇಷಂಟು ಸ್ವಲ್ಪ ಇರ್ತಾರೆ. ಮತ್ತು ಸ್ವಲ್ಪ ಜನ ಅವರಿಗೆ ರೋಲ್ ಚೇರ್ ಮೇಲೆ ರೋಸ್ಟ್ ರೂಮಾಗ ಕುಡಿಸ್ಕೊಂಡು ಹೊರಗೆ ಕುಡಿಸ್ಬೇಕು. ಅವ್ರು ಬೆಡ್ ರನ್ ಇರ್ತಾರೆ, ಅಲ್ಲೇ ರೂಮಲ್ಲಿ ಇರ್ತಾರೆ, ಎಷ್ಟು ಜನ ಇರ್ತಾರೆ. ನಾವೆಲ್ಲ ಸಮಾನ ಹಂಚಿಕೊಂಡು ನಾವು ಪೇಷಂಟ್ ವಾಶ್ ಮಾಡೋಕೆ ಹೋಗ್ತೀವಿ. ಪೇಷಂಟ್ ವಾಶ್ ಮಾಡೋ ಟೈಮಿಗೆ ಏನಿರ್ತದೆ ಅಂದರೆ, ಈ ಫಾರ್ ಎಕ್ಸಾಂಪಲ್ ಬೆಡ್ ರಿಡನ್ ಅಂದ್ರೆ ಅವರಿಗೆಲ್ಲ ಬಟ್ಟೆ ಎಲ್ಲ ಕಳೆದು ಮತ್ತು ಡೈಪರ್ ಎಲ್ಲ ಚೇಂಜ್ ಮಾಡಿ, ಡೈಪರ್ ನಾವು ಚೇಂಜ್ ಮಾಡಬೇಕು. ಡೈಪರ್ ಎಲ್ಲ ಚೇಂಜ್ ಮಾಡಿ ಅಲ್ಲೆಲ್ಲ ಕರೆಕ್ಟ್ ವಾಶ್ ಮಾಡಿ ಅಲ್ಲಿ ಹೊಸ ಬಟ್ಟೆಯನ್ನೆಲ್ಲ ಉಡಿಸಿ ಅಲ್ಲೇ ಮುಗಿಸ್ಬೇಕು. ಮತ್ತು ಈಗ ರೋಸ್ಟ್ ಮಾಡ್ಕೊತ ಬರೋರಿಗೆ ಅವರೆಲ್ಲ ಸೇಮ್ ಹಂಗೆ ಮಾಡಿ ಎಲ್ಲ ಒರೆಸಿ ಆಮೇಲೆ ಅವ್ರು ರೋಸ್ಟ್ ಮಾಡಿ ಕುಂಡ್ರಿಸಿ ಇಲ್ಲಿ ಕಿಚನ್ದಾಗ ತಂದು ಕುಂಡ್ರಿಸ್ಬೇಕು. ಆದಮೇಲೆ ಜಳಕ ಮಾಡಿಸೋ ಜಳಕ ಎಲ್ಲ ಅವ್ರನ್ನೂ ಜಳಕ ಎಲ್ಲ ಮಾಡಿಸಿ ಎಲ್ಲರೂ ಹೊರಗೆ ಒಬ್ಬರು ಒಳ ಅಲ್ಲೇ ರೂಮ್ನ ಕುಂಡಿರ್ತಾರೆ. ಮತ್ತು ಇಲ್ಲಿ ಹೊರಗೆ ಕಿಚನ್ದಾಗ ಇರ್ತಾರೆ, ಎಲ್ಲ ಕಿಚನ್ದಾಗ ತಂದು ಕುಂಡಿಸ್ಬೇಕು. ಆಮೇಲೆ ಸೆಲ್ಫ್ ಇರ್ತಾರಲ್ಲ, ಸೆಲ್ಫ್ ಅವ್ರಿಗೆ ಮುಂಜಾನೆ ಹೋಗಿ ಜಸ್ಟ್ ಅವರಿಗೆ ಗುಡ್ ಮಾರ್ನಿಂಗ್ ಅಷ್ಟೇ ಹೇಳಿ ಬರೋದು. ಅವ್ರು ತಾನೇ ಎಲ್ಲ ಸ್ವಂತ ಎಲ್ಲ ಮಾಡ್ಕೋತಾರೆ. ಇಷ್ಟೆಲ್ಲ ಆಗತ್ತಾನೆ 8 ಗಂಟೆ ಆಗುತ್ತೆ. 8 ಗಂಟೆ ಆದಮೇಲೆ ಬ್ರೇಕ್ಫಾಸ್ಟ್ ಬರುತ್ತೆ. ಬ್ರೇಕ್ಫಾಸ್ಟ್ ಇಲ್ಲ ಅಂದ್ರೆ ಇಲ್ಲೆಲ್ಲ ಬ್ರೆಡ್ ಜಾಮ್ ಇರುತ್ತಲ್ಲ, ಎಲ್ಲ ಬ್ರೆಡ್ ಜಾಮ್ ಎಲ್ಲ ಅವ್ರಿಗೆ ಹಚ್ಚಿ ಕಟ್ ಮಾಡಿಕೊಟ್ಟು ಪ್ರತಿಯೊಬ್ಬರು ಪೇಷಂಟಿಗೆ ಕೊಡಬೇಕು. ಒಬ್ಬರು ರೂಮ್ನಾಗ ತಿಂತಾರೆ, ಅವ್ರಿಗೆ ಒಬ್ಬರು ರೂಮ್ನಾಗ ಕೊಡಬೇಕು. ಒಬ್ಬರಿಗೆ ತಿನ್ನೋಕೆ ಬರೋಲ್ಲ, ಅವರಿಗೆಲ್ಲ ಯಾರು ಸ್ವಲ್ಪ ತಿನ್ನೋಕೆ ಬರೋಲ್ಲ, ಯಾರಿಗೆ ತಿನ್ನೋಕೆ ಬರೋಲ್ಲ ಅವ್ರಿಗೆ ಸ್ವಲ್ಪ ಜನ ತಿನ್ನಿಸ್ಬೇಕು. ಇಷ್ಟೆಲ್ಲ ಆಗೋಷ್ಟಿಗೆ 9 ಗಂಟೆ ಆಗುತ್ತೆ. 9 ಗಂಟೆ ಆದಮೇಲೆ ನಾವು ಎಲ್ಲ ವಾಶ್ ಮಾಡಿರ್ತೀವಲ್ಲ, ಬಟ್ಟೆ ಇತ್ತು, ಟ್ಯಾವೆಲ್ ವಾಶ್ ಮಾಡಿರ್ತೀವಲ್ಲ, ಟ್ಯಾವೆಲ್ ಅವೆಲ್ಲ ಒಂದು ಬ್ಯಾಗ್ನ ಹಾಕಿರ್ತೀವಿ. ಮತ್ತು ಡೈಪರೆಲ್ಲ ಚೇಂಜ್ ಮಾಡಿರ್ತೀವಿ, ನಾವು ಡೈಪರ್ನ ಒಂದು ಬ್ಯಾಗ್ನ ಹಾಕಿರ್ತೀವಿ. ಅವೆಲ್ಲ ಕಸ ಮಾಡಬೇಕು. ಒಂದು ರೂಮ್ ಇರುತ್ತೆ, ಆ ರೂಮ್ನಾಗ ಗಂಟೆ ಹೊಡೆದು ಅಲ್ಲಿ ಹಾಕಬೇಕು. ಇಷ್ಟಾಗುತ್ತೆ. 9:30 ಆಗುತ್ತೆ. 9:30ಯಿಂದ 10 ಗಂಟೆ ತನಕ ಪೌಸ್ ಇರುತ್ತೆ, ಅಂದ್ರೆ ಬ್ರೇಕ್ ಇರುತ್ತೆ. 9-10 ಗಂಟೆ ಬ್ರೇಕ್ ಆದಮೇಲೆ 10 ಗಂಟೆಯಿಂದ 10 ಗಂಟೆ ಇನ್ನೂ 1 ಗಂಟೆ ಟೈಮ್ ಇರುತ್ತೆ. 11 ಗಂಟೆಗೆ ಇಲ್ಲಿ ಮಧ್ಯಾಹ್ನ ಊಟ ಬರುತ್ತೆ. ಅಷ್ಟು 1 ತಾಸು ಏನು ಮಾಡ್ಬೇಕಂದ್ರೆ ನಾವು ಇಲ್ಲಿ ಡಾಕ್ಯುಮೆಂಟೇಷನ್ ಮಾಡಬೇಕು. ಡಾಕ್ಯುಮೆಂಟೇಷನ್ ಮತ್ತು ಟ್ಯಾಬ್ಲೆಟ್ ಎಲ್ಲ ರೆಡಿ ಮಾಡಬೇಕು. ಟ್ಯಾಬ್ಲೆಟು ಇಂಜೆಕ್ಷನ್ ಎಲ್ಲ ರೆಡಿ ಮಾಡಿ 10-11 ಗಂಟೆ ಬೇಕೇ ಬೇಕು. ಆಮೇಲೆ 11 ಗಂಟೆಯಿಂದ ಇದು ಮಧ್ಯಾಹ್ನ ಊಟ ಬರುತ್ತೆ. ಮಧ್ಯಾಹ್ನ ಊಟ ಬಂದಮೇಲೆ ಅವರೆಲ್ಲ ಸೇಮಲ್ಲಿ ಒಂದು ಪ್ಲೇಟ್ನೆಲ್ಲ ಹಾಕ್ಕೊಟ್ಟು ರೂಮಲ್ಲಿ ತಿನ್ನೋರು ರೂಮ್ನಾಗ ಕೊಡಬೇಕು, ಇಲ್ಲಿ ತಿನ್ನೋರಿಗೆ ಇಲ್ಲಿ ಕೊಡಬೇಕು. ಯಾರ್ಯಾರು ತಿನ್ನೋರು ಕೊಟ್ಟು ಅಷ್ಟಿಗೆ 12 ಗಂಟೆ ಆಗುತ್ತೆ. 12 ಗಂಟೆ ಮತ್ತು ಯಾರ್ಯಾರು ಸ್ವಲ್ಪ ಇರ್ತಾರಲ್ಲ ಸ್ವಂತ ರೂಮಿಗೆ ಹೋಗಿ ವಾಶ್ರೂಮಿಗೆ ಬರ್ತಾರೆ. ಯಾರ್ಯಾರು ಸ್ವಂತ ಹೋಗೋಕ್ಕಾಗಲ್ಲ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ಡೈಪರ್ನ ಚೆಕ್ ಮಾಡಿ ಡೈಪರ್ನ ಇರುತ್ತೆ ತೆಗೆದು ಹೊಸದು ಹಾಕಿ ಮತ್ತು ಅವ್ರಿಗೆ ತಂದು ಇಲ್ಲಿ ಕಿಚನ್ದಾಗ ಕುಂಡ್ರಿಸ್ಬೇಕು. ಇಷ್ಟೆಲ್ಲ ಆಗೋಷ್ಟಿಗೆ 12:30 1 ಗಂಟೆ ಆಗುತ್ತೆ. 1 ಗಂಟೆ ಮತ್ತು 1 ಗಂಟೆ ಮಧ್ಯಾಹ್ನ ಡ್ಯೂಟಿಯವ್ರು ಬರ್ತಾರೆ. 1 ಗಂಟೆಯಿಂದ 1:30 ತನಕ ಯುಬರ್ಗ ಬಂದು ಡ್ಯೂಟಿ ಹ್ಯಾಂಡ್ ಓವರ್ ಇರುತ್ತೆ. 1:30 ತನಕ ಡ್ಯೂಟಿ ಹ್ಯಾಂಡ್ ಓವರ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೋದು.